ಇನ್ನು ಸಭೆ ಬಗ್ಗೆ ಸರ್, ಇನ್ನು ಅಭ್ಯರ್ಥಿಗಳ ವಿಚಾರದಲ್ಲಿ ಏನ್ ಚರ್ಚೆ? ಹಾಲಿಗಳಿಗೆ ಎಲ್ರಿಗೂ ಟಿಕೆಟ್ ಸಿಗುತ್ತಾ ಇದೆ? ಅಲ್ಲ, ಇದು ನೋಡಿ, ಈ ಟಿಕೆಟ್ನ ನಿರ್ಣಯ ಮಾಡುವ ಸಭೆ ಇದಲ್ಲ. ನಾವು ಮಾಹಿತಿ ಪಡೆದು ಆಯಾ ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ತಂತ್ರಗಾರಿಕೆ ಮಾಡಬೇಕು ಅನ್ನುವಂಥ ಫೀಡ್ಬ್ಯಾಕ್ ತಗೊಳ್ಳೋಕ್ಕೋಸ್ಕರ ಸಭೆಯನ್ನು ಕರೆದಿದ್ದೇವೆ. ನಮ್ಮ ಪಾರ್ಟಿಯಲ್ಲಿ ಟಿಕೆಟ್ ನಿರ್ಣಯ ಮಾಡುವ ಅಧಿಕಾರ ಇರೋದು ಕೇವಲ ಪಾರ್ಟಿಯ ಪಾರ್ಲಿಮೆಂಟ್ರಿ ಬೋರ್ಡಿಗೆ. ಇವತ್ತು ನಾವು ಶಿಫಾರಸ್ಸಿಗೂ ನಾವು ಕರೆದಿರೋದಲ್ಲ, ಇನ್ಫಾರ್ಮೇಷನ್ ತಗೊಳ್ಳೋದಕ್ಕೆ, ತಂತ್ರಗಾರಿಕೆ ಮಾಡೋದಕ್ಕೆ, ಮುಂದಿನ ಕಾರ್ಯಚಟುವಟಿಕೆಗಳ ಯೋಜನೆ ತಯಾರು ಮಾಡೋದಕ್ಕೋಸ್ಕರ ನಾವು ಕರೆದಿದ್ದೇವೆ. ಬಿಟ್ಟರೆ ಯಾವುದೇ ರೀತಿ ಇಲ್ಲಿ ಟಿಕೆಟ್ನ ನಿರ್ಣಯ ಆಗೋದಾಗಲಿ ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಚಟುವಟಿಕೆ ನಡೆಯೋದಿಲ್ಲ. ಮಂಡ್ಯ ಲೋಕಸಭಾ ಕ್ಷೇತ್ರ ಸರ್, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನಡೀತಾ ಇದೆ. ಇಲ್ಲಿ ಕುಮಾರಸ್ವಾಮಿ ಅವರು ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಆಪ್ತರ ಮೂಲಕ ಸುಮಲತಾ ಅವರು ಮಂಡ್ಯದಿಂದಲೇ ಸ್ಪರ್ಧೆ, ಬೇರೆ ಕಡೆ ಹೋಗಲ್ಲ ಅನ್ನುವಂಥ ಸಂದೇಶ ರವಾನೆ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಸುಮಲತಾ ಅವರು ಬಿಜೆಪಿ ಪರ ಇದ್ರೆ ಅವ್ರ ಜೊತೆ ಮಾತು ಕೂಡ ಆಡ್ತೀನಿ ನಾನು ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಏನಾಗ್ತಿದೆ ಮಂಡ್ಯದಲ್ಲಿ ಅಂತ ನೋಡಿ, ಪ್ರತಿಯೊಂದು ಲೋಕಸಭಾ ಕ್ಷೇತ್ರವೂ ಕೂಡ ದೇಶದ ಹಿತದೃಷ್ಟಿಯಿಂದ NDA ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು. ಗೆಲುವಿಗೆ ಪೂರಕವಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಳ್ಳೋ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡ್ತೀವಿ. ಯಾರನ್ನೂ ಹೊರಗೆ ಬಿಡುವ ಪ್ರಶ್ನೆ ಇಲ್ಲ. ಯಾರಿಗೆ ಟಿಕೆಟ್ ಸಿಗುತ್ತೋ ಅದನ್ನು ನಾನು ಇವತ್ತು ಹೇಳೋಕ್ಕಾಗಲ್ಲ. ಆದರೆ ಯಾರಿಗೇ ಟಿಕೆಟ್ ಸಿಕ್ಕಿದ್ರು ಭಾರತೀಯ ಜನತಾ ಪಾರ್ಟಿ NDA ಪರವಾಗಿ ಕೆಲಸ ಮಾಡುತ್ತೆ. ಸರ್, ಈಗ JDS ನಾಯಕರನ್ನ ಈಗ ಜೊತೆ ಹಾಕೊಂಡು ನೀವೇನು ಸಭೆಗೆ ಯಾವತ್ತು ಮಾಡ್ತೀರಿ? ಮೊನ್ನೆನೂ ಕೇಳಿದ್ವಿ ನಿಮ್ಗೆ, ಯಾಕಂತಂದರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಅವರು ಕೂಡ ಈಗ ನಿಮಗೆ ಬೆಂಬಲ ಕೊಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಅವ್ರ ಜೊತೆಗೆ ಯಾವಾಗ ಸಭೆ? ಇಲ್ಲ, ಅದು ಚರ್ಚೆ ಆಗಿದೆ. ಮೊನ್ನೆ ರಾಜ್ಯ ಮಟ್ಟದಲ್ಲಿ ಒಂದು ಸರಿ JDS ಪ್ರಮುಖರ ಜೊತೆ ಸಮಾಲೋಚನೆ ನಡೆಸೋದು, ಅದರ ನಂತರ ವಿವಿಧ ಜಿಲ್ಲೆಗಳಲ್ಲೂ ಕೂಡ ಸಮಾಲೋಚನಾ ಸಭೆಗಳನ್ನು ಮಾಡಬೇಕು ಅನ್ನೋದು ಚರ್ಚೆ ಆಗಿದೆ. ಅಧ್ಯಕ್ಷರು ಯಾವಾಗ ನಿರ್ಣಯ ಮಾಡ್ತಾರೆ ಅವಾಗ ಮುಂದುವರಿಯುತ್ತೆ. ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿದ್ರಿಂದ ಸಹಕಾರ ಏನಾದ್ರು ಕೇಳಿದ್ರೆ ಸರ್ ಲೋಕಸಭಾ ಚುನಾವಣೆ? ಇಲ್ಲ, ಲೋಕಾಭಿರಾಮ ನೋಡಿ, ಈಗ ಏನಾಗ್ತದೆ, ಅವರು NDA ಭಾಗ ಆಗಿದ್ದಾರೆ. NDA ಭಾಗ ಆದ ಹಿನ್ನೆಲೆಯಲ್ಲಿ ನಾವು ಔಪಚಾರಿಕ ಮಾತುಕತೆಗಳನ್ನು ಸ್ವಾಭಾವಿಕವಾಗಿ ಮಾಡ್ತೀವಿ ಎರಡು ಪಕ್ಷಗಳ ನಡುವೆ. ಅನೌಪಚಾರಿಕ ಮಾತುಕತೆಗಳು ಸಂಬಂಧಗಳನ್ನು ಗಟ್ಟಿ ಮಾಡ್ತವೆ. ಅನೌಪಚಾರಿಕ ಮಾತುಕತೆಗಷ್ಟೇ ನಮ್ಮದು ಸೀಮಿತ ಆಗಿತ್ತು. ಅನೌಪಚಾರಿಕ ಮಾತುಕತೆಯಲ್ಲಿ ಜಾಗತಿಕ ವಿದ್ಯಮಾನಗಳಿಂದ ಹಿಡಿದು ಬರಗಾಲದವರೆಗೂ, ವಿವಿಧ ಬೆಳೆ ನಷ್ಟದಿಂದ ಮೊದಲುಗೊಂಡು ಬೆಲೆ ಏರಿಕೆ, ಬೆಲೆ ಕಡಿತದವರೆಗೂ ನಾವು ಮಾತಾಡಿದ್ದೀವಿ. ನಾನು ಹಲವಾರು ಬಾರಿ ಸ್ಪಷ್ಟ ಮಾಡಿದ್ದೀನಿ, ಮತ್ತು ನನಗೊಂದು ಸ್ಪಷ್ಟತೆ ಇದೆ. ನಾನೇನಾಗಬೇಕು ಅನ್ನೋ ತೀರ್ಮಾನವನ್ನು ನಮ್ಮ ಪಕ್ಷ ಡಿಸೈಡ್ ಮಾಡುತ್ತೆ. ಪಕ್ಷದ ಕೆಲಸ ಮಾಡೋದಷ್ಟೇ ನನ್ನ ಕೆಲಸ. ನನ್ನ ಶಕ್ತಿ ಮೀರಿ ಅಥವಾ ನನ್ನ ಶಕ್ತಿಯ ಸಂಪೂರ್ಣ ಉಪಯೋಗ ಮಾಡಿ ಭಾರತೀಯ ಜನತಾ ಪಾರ್ಟಿನಲ್ಲಿ ಯಾರೇ ಅಭ್ಯರ್ಥಿ ಆದರೂ ಅವ್ರ ಗೆಲುವಿಗಾಗಿ ಸಂಪೂರ್ಣ ಶಕ್ತಿಯ ವಿನಿಯೋಗವನ್ನು ಮಾಡ್ತೇವೆ. ನೋ ನೆಗೆಟಿವ್ ಥಾಟ್ಸ್, ಓನ್ಲಿ ಫಾರ್ ಪಾಸಿಟಿವ್ ಥಾಟ್ಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.